ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ತೆ ಎಲ್ಲರಿಗೂ. ನಾನಿವತ್ತು ಪಡ್ಡನ್ನ ಪಡ್ಡನ್ನ ಎಲ್ಲರ ಮನೆಯಲ್ಲಿ ಸಹಜವಾಗಿ ಮಾಡ್ಕೊಳ್ತೀವಿ. ಅದೇ ರೀತಿಯೇ ನಾನು ಸಬ್ಬಕ್ಕಿನ ಹಾಕ್ಕೊಂಡು ಪಡ್ಡುಗಳನ್ನು ಮಾಡಿಕೊಂಡೆ. ನಾರ್ಮಲಾಗೆ ನಾನು ನೆನೆಸಿದ ಅಕ್ಕಿಯನ್ನು ರುಬ್ಕೊಂಡು ಇಟ್ಕೊಂಡೆ. ಸೊ ಅಕ್ಕಿಗೆ 5 ಕಪ್ ಅಕ್ಕಿ, 2 ಕಪ್ ಉದ್ದು, 1 ಕಪ್ಪು ಕಡಲೆಬೇಳೆ ಹಾಗೂ ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯಕಾಳು ನೆನೆಸಿಟ್ಕೊಂಡಿದ್ದೆ. ಅದನ್ನು ರುಬ್ಕೊಂಡು ಇಡೀ ರಾತ್ರಿ ಇಟ್ಟಿದ್ದೆ. ಸೊ ಬೆಳಗ್ಗೆ ಎಲ್ಲ ಹುದುಗ್ ಬಂದಿತ್ತು. ಆವಾಗ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಹಿಟ್ಟನ್ನು ತೆಕ್ಕೊಂಡು ಅದಕ್ಕೆ ನಾನು 1 ಕಟ್ ಪೂರ ಸಬ್ಬಸಿಗೆ ಸೊಪ್ಪು ಚೆನ್ನಾಗಿ ತೊಳ್ಕೊಂಡು ಅದನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ನಂತರ ಹಸಿಮೆಣಸಿನ್ಕಾಯಿ ಹಾಗೂ ಹಣ್ಣಾಗಿರೋ 1 ಮೆಣಸಿನ್ಕಾಯಿ, ಟೋಟಲಾಗಿ 3 ಮೆಣಸಿನ್ಕಾಯಿ ಹಾಕ್ಕೊಂಡೆ ಕಟ್ ಮಾಡಿಕೊಂಡು. ನಂತರ ಅದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿದು ಕೂಡ ಹಾಕ್ಕೋಬಹುದು ಅಥವಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬಹುದು. ಮತ್ತು ಕೊತ್ತಂಬರಿ ಸೊಪ್ಪು, ಈ ಸೊಪ್ಪು ನೀವು ಎಷ್ಟು ಬೇಕಾದರೂ ಹಾಕ್ಕೋಬಹುದು. ಜೊತೆಗೆ 2ರಿಂದ 3 ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಂಡೆ. ಹಾಗೂ ಒಂದು ಅರ್ಧ ಅಥವಾ 1 ಟೇಬಲ್ ಸ್ಪೂನು ಜೀರಿಗೆ, ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡೆ. ನಂತರ ಶೇಂಗಾ ಚಟ್ನಿಗೆ ನಾನು ಸ್ವಲ್ಪ ರೆಡಿ ಮಾಡಿಕೊಂಡು ಇಟ್ಕೊಂಡೆ. ಶೇಂಗಾ ಚಟ್ನಿಗೆ ಸ್ವಲ್ಪ ಬೆಣ್ಣೆ, ಕೊತ್ತಂಬರಿ, ಹುರಿದ ಶೇಂಗಾ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಉಪ್ಪನ್ನು ಹಾಕ್ಕೊಂಡಿದ್ದೆ. ಈಗ ಸಬ್ಬಕ್ಕಿ ನೆಂದಿತ್ತು, ರಾತ್ರಿಯೇ ನೆನೆಸಿಟ್ಟಿದ್ದೆ ನಾನು. ಆ ಸಬ್ಬಕ್ಕಿನೂ ಕೂಡ ನಾನು ಪಡ್ಡಿನ ಹಿಟ್ಟಿಗೆ ಹಾಕ್ಕೊಂಡೆ. ಕೊನೆಯದಾಗಿ ಪಡ್ಡಿಗೆ ನಾನು 1-2 ಚಿಟಿಕೆ ಅಷ್ಟೇ ಸೋಡಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟು ಚೆನ್ನಾಗಿ ಹುದುಗಿ ಬಂದಿತ್ತು. ನಂತರ ಪಡ್ಡಿನ ಹಂಚಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇದಕ್ಕೆ ಬೇಕಾದರೆ ಒಂದು ಸ್ವಲ್ಪ ನೀರನ್ನು ಬೇಕಾದರೂ ಹಾಕ್ಕೋಬಹುದು, ಅಥವಾ ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೇಕಾದರೂ ಹಾಕ್ಕೋಬಹುದು. ಈ ರೀತಿ ಹಿಟ್ಟನ್ನು ನಾನು ಮಾಡ್ಕೊಂಡು ಇಟ್ಕೊಂಡೆ. ಸೊ ಈಗ ರೆಡಿ ಇದೆ. ಇದನ್ನು ನಾನು ಕಾವಲಿಗೆ ಹಾಕ್ತಾಯಿದ್ದೀನಿ. ಈ ಪಡ್ಡಿಗೆ ನಾನು ಸ್ವಲ್ಪ ಬೆಣ್ಣೆಯನ್ನು ಕೂಡ ಹಾಕ್ಕೊಂಡೆ, ಚೆನ್ನಾಗಿರುತ್ತೆ ಅಂತ. ಬೇಕಿದ್ದರೆ ಹಾಕ್ಕೋಬಹುದು, ಇಲ್ಲವೇ ಎಣ್ಣೆಯನ್ನು ಮಾತ್ರ ಬಳಸ್ಕೋಬಹುದು. ಬೆಣ್ಣೆ ಕರಗ್ತಾ ಇದೆ. ತುಂಬ ಟೇಸ್ಟಿಯಾದ ಪಡ್ಡು ಸಾಫ್ಟಾಗಿ ರೆಡಿಯಾಗಿ ಬರುತ್ತೆ. ಫಸ್ಟು ಒಂದು ಕಾವಲಿ ಏಳೋದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ನಂತರದಲ್ಲಿ ಈಸಿಯಾಗಿ ಮೇಲೆದ್ದು ಬರುತ್ತೆ ಪಡ್ಡು. ಈಗ ಪಡ್ಡು ಆಗಿದೆ. ಇನ್ನೊಂದು ಮುಖವನ್ನು ಬೇಯಿಸ್ಕೊಂಡು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾ ಚಟ್ನಿ ಜೊತೆಗೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಹೀಗೆ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.